सुख करता दुख हरता वार्ता विघ्नाची नुर्वी पूर्वी प्रेम कृपा जयाची सर्वांगी सुंदर ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕೂಷ್ಮಾಂಡ ಇದು ವಿಚಾರಗಳ ವಿಶ್ಲೇಷಣೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಎಸ್ ಜೈನ್. ಭಾದ್ರಪದ ಮಾಸ ಬಂದ್ರೆ ಸಾಕು ಗಣೇಶೋತ್ಸವದ ಸಂಭ್ರಮ ಮತ್ತು ಸಡಗರ ಎಲ್ಲೆಡೆ ಹರಡುತ್ತೆ. ವಿಘ್ನ ವಿನಾಶಕನ ಆಗಮನಕ್ಕೆ ಇಡೀ ನಾಡೆ ಕಾಯ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಮಾರುಕಟ್ಟೆಗೆ ವೆರೈಟಿ ಗಣೇಶನ ಮೂರ್ತಿಗಳು ಕೂಡ ಲಗ್ಗೆ ಇಡುತ್ತೆ. ಇತ್ತೀಚೆಗೆ ಪರಿಸರ ಸ್ನೇಹಿ ಗಣಪತಿಗೆ ಬಹಳಷ್ಟು ಬೇಡಿಕೆ ಕೂಡ ಇದೆ. ರಾಸಾಯನಿಕ ಮುಕ್ತ ಮತ್ತು ಮಣ್ಣಿನಿಂದ ಸೃಷ್ಟಿಸುವ ಗಣಪತಿಯ ಕಲೆಯೇ ಒಂದು ಅದ್ಭುತ. ಹಾಗಾದ್ರೆ ಭಕ್ತರ ಮನೆಗಳಲ್ಲಿ ಬೆಳಗುವಂತಹ ಗಣಪತಿಯ ಮೂರ್ತಿಗೆ ಜೀವ ತುಂಬಿಸುವಂತಹ ಕಲೆಗಾರನ ಭಕ್ತಿ ಶ್ರದ್ಧೆ ನಿಮಗೆಷ್ಟು ಗೊತ್ತಿದೆಯಾ? ನಮ್ಮದೇ ಊರಿನ ಪ್ರಸಿದ್ಧ ಗಣಪತಿ ಮೂರ್ತಿಯ ತಯಾರಕರಾಗಿರುವ ಪ್ರೇಮಾನಂದ ನಾಯಕ್ ಅವರನ್ನ ಜನರು ಪ್ರೀತಿಯಿಂದ ಗಣೇಶ್ ನಾಯಕ್ ಅಂತಾನೆ ಕರೀತಾರೆ. ಸುಮಾರು 47 ವರ್ಷದಿಂದ ಈ ಕಾಯಕವನ್ನ ಮಾಡ್ತಾ ಬರ್ತಿದ್ದಾರೆ. ಅವರಿಗೆ 16 ವರ್ಷ ಇರುವಾಗ್ಲೇ ಈ ಕಾಯಕಕ್ಕೆ ಕೈ ಹಾಕ್ತಾರೆ. ಸುಮಾರು ವರ್ಷಕ್ಕೆ 220ಕ್ಕಿಂತಲೂ ಮಿಗಿಲಾಗಿ ಗಣಪತಿಯ ಮೂರ್ತಿಯನ್ನ ತಯಾರು ಮಾಡ್ತಾರೆ. ಅದರಲ್ಲಿ 60ಕ್ಕಿಂತಲೂ ಮಿಗಿಲಾಗಿ ಸಾರ್ವಜನಿಕ ಗಣಪತಿಯಾಗಿ ಪೂಜೆಯನ್ನ ಮಾಡಲಾಗುತ್ತೆ. ಕಾರ್ಕಳ ಎಣ್ಣೆಹೊಳೆಯಲ್ಲಿ ಈ ಗಣೇಶನ ಮೂರ್ತಿಯನ್ನ ತಯಾರು ಮಾಡಲಾಗುತ್ತೆ. ಇವರ ಕಲಾರಾಧನೆಗೆ ಇವರಿಗೆ ಸಿಕ್ಕಂತಹ ಬಹುದೊಡ್ಡ ಗೌರವ ಅಂದ್ರೆ 2022ರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಅವರು ನಮ್ ಜೊತೆ ಇದ್ದಾರೆ. ಇವರ ಕಲಾ ಜರ್ನಿ, ಕಲೆಯ ಪ್ರಪಂಚದ ಜರ್ನಿ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ಬರೋಣ, ಹಾಗೆ ಕೇಳ್ಕೊಂಡು ಬರೋಣ. ಗಣೇಶ್ ನಾಯಕರಿಗೆ ನಮಸ್ಕಾರ. 47 ವರ್ಷಗಳ ಸುದೀರ್ಘ ಜರ್ನಿ, 19 ವರ್ಷದಲ್ಲೇ ನೀವು ಪಾದಾರ್ಪಣೆ ಮಾಡ್ತೀರಾ ಈ ಕಾಯಕಕ್ಕೆ. ಸುಮಾರು 60ರಿಂದ 70 ತನಕ ಸಾರ್ವಜನಿಕವಾಗಿ ಗಣಪತಿ ಪೂಜೆಗೆ ಒಳಪಡುತ್ತೆ. ನಿಮ್ಮ ಹೋಲ್ ಜರ್ನಿಯ ಬಗ್ಗೆ ಹೇಳುವುದಾದ್ರೆ ಏನ್ ಹೇಳ್ತೀರಾ ಸರ್? ನನ್ನ ಹೆಸರು ವೈ ಪ್ರೇಮಾನಂದ ನಾಯಕ. ನನ್ನ ಹುಟ್ಟೂರು ಇಲ್ಲೇ ಸಮೀಪದ ಎಣ್ಣೆಹೊಳೆ. ಸುಮಾರು 47 ವರ್ಷಗಳಿಂದ ಈ ಗಣಪತಿಯ ಕೆಲಸವನ್ನು ನಮ್ಮ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಒಬ್ಬನಿಂದ ಆದ ಕೆಲಸ ಅಲ್ಲ ಇದು. ಸುಮಾರು 25 ವರ್ಷದಿಂದ ಸುದರ್ಶನ್ ಗುಡಿಗಾರ್ ಅಂತ ಇದ್ದಾರೆ. ಅವರು ನಮ್ಮೊಂದಿಗೆ 25 ವರ್ಷಗಳಿಂದ ನಿರಂತರ ಈ ಗಣಪತಿ ಸೇವೆಯಲ್ಲಿದ್ದಾರೆ. ಹಾಗೆ ಈರಣ್ಣ ಕಡ್ಲೆಣ್ಣನವರಂತ ಹೇಳಿದ್ರು, ಅವರು ಸುಮಾರು 18 ವರ್ಷದಿಂದ ಇದ್ದಾರೆ. ಹಾಗೆ ಈಗ ವಿನಾಯಕ್ ಅವರು ಮಾಸ್ಟರ್, ಆರ್ಟ್ ಮಾಸ್ಟರ್ ಅವರು. ಹಾಗೆ ಎಲ್ಲರೂ ಸೇರಿಕೊಂಡು ಒಂದೇ ತಾಯಿಯ ಮಕ್ಕಳಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮನುಷ್ಯ ಪ್ರಯತ್ನಕ್ಕೆ ದೈವಬಲ ಕೂಡಿ ಬಂದರೆ ಏನನ್ನು ಸಾಧಿಸಬಲ್ಲದು ಎನ್ನುವುದಕ್ಕೆ ಇದೇ ಸಾಕ್ಷಿ. ಯಾಕೆಂತ ಹೇಳಿದರೆ, ನಾನು ಕಲಿತು ಬಂದದ್ದಲ್ಲ. ನಾನು ಸಾಧಾರಣ 20 ವರ್ಷಗಳ ಕಾಲ ಒಬ್ಬನೇ ಗಣಪತಿ ಮೂರ್ತಿಯನ್ನು ಮಾಡ್ತಿದ್ದೆ. ಇನ್ನು 3 ವರ್ಷದಲ್ಲಿ 50ನೇ ವರ್ಷದ ಒಂದು ಸೇವೆ ಮಾಡುವಾಗೆ ಅನುಗ್ರಹ ಮಾಡಲಿ. ಹಾಗೆ ಇಲ್ಲಿಯ ಪರಿಸರದ ಎಲ್ಲ ಗಣೇಶೋತ್ಸವದ ಬಂಧುಗಳು ಹಾಗೂ ಎಲ್ಲ ಮನೆಯವರು ಕೂಡ ನನ್ನ ಅಚ್ಚುಮೆಚ್ಚಲ್ಲಿ ಅವರದ್ದು ಮುಂಚಿನಿಂದಲೂ ಗಣೇಶ್ ನಾಯಕ್ ಅಂತ ಹೆಸರು. ನನ್ನ ನಿಜವಾಗಿ ಹೆಸರು ಪ್ರೇಮಾನಂದ ನಾಯಕ್ ಅಂತ. ನಾನು ಸಾಧಾರಣ 43 ವರ್ಷದಿಂದ ಕೇಂದ್ರ ಸರ್ಕಾರ ನೌಕರನಾಗಿದ್ದೇನೆ. ಅಂಚೆ ಇಲಾಖೆಯಲ್ಲಿ 43 ವರ್ಷದಿಂದ ಅಂಚೆ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಾನು ಎಣ್ಣೆಹೊಳೆ ಬ್ರ್ಯಾಂಚ್ ಆಫೀಸಿನ ಪೋಸ್ಟ್ ಮಾಸ್ಟರ್ ನಾನು. ಹಾಗೆ ನನ್ನ ಸಹ ವ್ಯಾಪ್ತಿ ಅಂತ ಹೇಳಿದರೆ ಇದು ಐಸ್ ಕ್ರೀಮ್ ವ್ಯಾಪಾರ. ಸುಮಾರು 38 ವರ್ಷದಿಂದ ಐಸ್ ಕ್ರೀಮ್ ವ್ಯಾಪಾರವನ್ನು ಮಾಡ್ತಾಯಿದ್ದೇವೆ. ಗೌತಮ್ ಐಸ್ ಕ್ರೀಮ್ ಅಂತ ಹೇಳ್ಬೋದು ಸಂಸ್ಥೆ ಈಗಕ್ಕೆ ಸಾಧಾರಣ 37 ವರ್ಷದಿಂದ ನಡೀತಾ ಇದೆ. ಹಾಗೆ ನಮ್ಮಲ್ಲಿ ಅಂತ ಹೇಳಿದರೆ, ನಾನು ಇಲ್ಲಿಯೇ ಈ ಗಣಪತಿಯನ್ನು ಬಿಟ್ಟು ಮನೆಯಲ್ಲಿ 70 ಗಣಪತಿಗಳು ಆಗ್ತಾಯಿದೆ. ಆ 70 ಗಣಪತಿಗಳಲ್ಲಿ ನನಗೆ ಸುಮಾರು 44 ವರ್ಷದಿಂದ ಗಣಪತಿ ಸೇವೆಯನ್ನು ಎಣ್ಣೆಹೊಳೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಗಣೇಶ ವಿಗ್ರಹ ಅಲ್ಲಿಂದ ಪ್ರಾರಂಭವಾಗಿದೆ. ನಾನು 47 ವರ್ಷ, ಆದರೆ 44ನೇ ವರ್ಷದ ಗಣೇಶೋತ್ಸವದ ಗಣಪತಿಯನ್ನು ಅಲ್ಲಿ ಎಣ್ಣೆಹೊಳೆಯಲ್ಲಿ
43 ವರ್ಷಗಳಿಂದ ದಿನನಿತ್ಯದ ಸೇವೆಯನ್ನು ಆ ಗಣಪತಿಗೆ ಮಾಡ್ತಾ ಇದ್ದೇವೆ. ಇದೆಲ್ಲ ನಮ್ಮ ಹಿರಿಯರು ಮಾಡಿದ ಸೌಭಾಗ್ಯ. ಗಣಪತಿ ಮಾಡುವುದಕ್ಕೆ ಮಣ್ಣಿನ ಆಯ್ಕೆ ಪ್ರಕ್ರಿಯೆಗಳಿರುತ್ತೆ. ಅದನ್ನ ತಯಾರು ಮಾಡುವಾಗ ತಿಂಗಳುಗಟ್ಟಲೆ ಅದನ್ನ ಈಗಿನ ಹವಾಮಾನ ಪ್ರಕಾರ ಅಂದ್ರೆ ಮಳೆಗಾಲದಲ್ಲಿ ಗಣೇಶ ಉತ್ಸವ ಬರೋದ್ರಿಂದ ಅದನ್ನ ಒಣಗಿಸುವಂತಹ ಕಾರ್ಯ ಕೂಡ ಬಹಳಷ್ಟು ಕಷ್ಟ. ಈ ಹವಾಮಾನವನ್ನ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ. ಈ ಗಣಪತಿಯ ಮಣ್ಣನ್ನು ಇಲ್ಲಿ ಸಮೀಪದ ತುಂಬೆ BC ರೋಡ್ ಹತ್ತಿರ ತುಂಬೆ ಮಾರುತಿ ಟೈಲ್ಸ್ ಇಂದ ತರ್ತೇವೆ. ಅಲ್ಲಿ ತಂದು ಇಲ್ಲಿ ಸಾಧಾರಣ ಒಂದು 3.5 ಇಂದ 4 ತಿಂಗಳ ಕಾಲ ಇದರ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇನ್ನು ಕೂಡ ಒಂದು 10-15 ದಿವಸ ಇದೆ. ಈ ಪೇಂಟಿಂಗ್ನ ಕೆಲಸ ಕೂಡ ಈ 15 ದಿವಸದಲ್ಲಿ ಮುಗಿಸ್ತೇವೆ ನಾವು. ನಿಮ್ಮ ಈ ಕಲಾಜನಿಗೆ ಸಿಕ್ಕಂತಹ ಬಹುದೊಡ್ಡ ಗೌರವ ಅಂತ ಅಂದ್ರೆ ಉಡುಪಿ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅದು ನಿಮ್ಮ ಕಲೆಗೆ ಸಿಕ್ಕಂತಹ ಗೌರವ. ಇದ್ರ ಬಗ್ಗೆ ಹೇಳುವುದಾದ್ರೆ 2022ನೇ ಇಸ್ವಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ನಾನೇನು ಬಯಕಿದವನಲ್ಲ. ಆದರೆ ಹತ್ತಿರದ ನಮ್ಮ ಗೆಳೆಯರೆಲ್ಲ ಸೇರಿಕೊಂಡು ಮನವಿ ಮಾಡಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮಗೆ ಕೊಡಿಸಿದ್ದಾರೆ. ತುಂಬ ಸಂತೋಷ. ಹಾಗೆ ಯಾವುದಕ್ಕೂ ಕೂಡ ನಾನು ಹೇಳೋದು, ನಾವು ಮಾಡಿದ ದೇವರದ್ದು ದೈವದ ನಾವು ಕೆಲಸ ಮಾಡಿದ್ರಿಂದ ಇದು ಸಿಕ್ಕಿತಂತ ಹೇಳಿ ನಾನು ಬಯಸ್ತೇನೆ. ನಾನು ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಬಯಕಿದವನಲ್ಲ. ನಾನು ನಮ್ಮ ಕೆಲಸವನ್ನು ನೋಡಿಕೊಂಡು ಕೆಲವು ಇದು ಮಾಡಿಕೊಳ್ತಾರೆ. ಅದು ಹೆಚ್ಚಿನ ಕೆಲಸ ಎಲ್ಲ ನಾವು ಈಗ ಇತ್ತೀಚೆಗೆ ನಮ್ಮ ಸಹಪಾಠಿಗಳು, ನಾನೀಗ 3-4 ಜನರ ಹೆಸರು ಹೇಳಿದೆ. ಆ ಸಹಪಾಠಿಗಳನ್ನು ಅವರ ಸಪೋರ್ಟ್ನಿಂದಾಗೇ ಮಾಡೋದು. ಅವರನ್ನು ಇದು ಮಾಡಿಕೊಂಡು ಈಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇವಾಗಲೂ ಕೂಡ ಅವರೊಂದಿಗೆ ಕುತ್ಕೊಂಡು ಅವರ ಫೋಟೋ ಎಲ್ಲ ತೆಗೆಸಿ, ఎందుకంತ ಹೇಳಿದರೆ ಅವ್ರು ಕೆಲಸ ಮಾಡಿದ್ರಿಂದ ನನ್ನ ಒಂದೇ ಹೇಳುವಂಥದ್ದು ಭಾವನೆ ಇಲ್ಲ. ಈಗಾಗಲೇ ಸರ್ಕಾರ ನಿಷೇಧಾಜ್ಞೆಯನ್ನ ಮಾಡಿದೆ, POP ಗಣಪತಿಯನ್ನ ಬಳಸುವಂತಿಲ್ಲ ಅಂತ ಹೇಳಿ. ಈಗ ಮಣ್ಣಿನ ಕಲಾಕೃತಿಗೆ ಬೇಡಿಕೆ ಹೆಚ್ಚಾಗುತ್ತೆ ಅಂತ ಹೇಳ್ತೀರಾ? ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಮಣ್ಣಿನ ಗಣಪತಿ ಬಿಟ್ಟು POP ಗಣಪತಿ ಆಗಲಿ, ಫೈಬರ್ ಗಣಪತಿ ಆಗಲಿ ಯಾವುದಕ್ಕೂ ಕೂಡ ಜನರು ಇಷ್ಟಪಡುವುದಿಲ್ಲ, ಜನರಿಗೆ ಬೇಡ. ಈ ಆವೆ ಮಣ್ಣಿನ ಗಣಪತಿ ಮತ್ತು ಕಲ್ಲರ್ ಕೂಡ ಹಾಗೆ ನೈಸರ್ಗಿಕವಾಗಿ ವಾಟರ್ ಕಲರನ್ನೇ ಯೂಸ್ ಮಾಡ್ತೇವೆ ನಾವು. ಇದು ಕಲಬೆರಕೆ ಆದ ಪೇಂಟ್ ಅದು ಯಾವುದನ್ನು ಕೂಡ ಯೂಸ್ ಮಾಡೋದಿಲ್ಲ. ಈ ನೀರಲ್ಲಿ ಹಾಕಿದ್ರೆ ಕರಗುವಂಥ ಮತ್ತು ಯಾರಿಗೂ ಕೂಡ ಇವಾಗ ಹಾನಿಕಾರ ಆಗದಿದ್ದ ಪೇಂಟನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಸುಮಾರು 60ರಿಂದ 70 ಹಲವಾರು ಗಣೇಶನ ಮೂರ್ತಿಗಳು ಸಾರ್ವಜನಿಕವಾಗಿ ಪೂಜೆಗೆ ಒಳಪಡುತ್ತೆ. ಅದರಲ್ಲಿ ವಿಶೇಷವಾಗಿ ಯಾವ ಗಣಪತಿಯನ್ನು ಪೂಜೆ ಮಾಡ್ತಾರೆ ಮತ್ತೆ ಎಷ್ಟು ವರ್ಷದಿಂದ ಆ ಗಣಪತಿಗೆ ಪೂಜೆಯನ್ನ ಮಾಡಲಾಗ್ತಿದೆ? ಸುಮಾರು 44 ವರ್ಷದಿಂದ ನಾವು ಎಣ್ಣೆಹೊಳೆ ಸಾರ್ವಜನಿಕ ಗಣಪತಿಯನ್ನು ಮಾಡ್ತಾ ಇದ್ದೇವೆ. ಅದು ನನ್ನ ಇಷ್ಟು ಗಣಪತಿಯಲ್ಲಿ ಫೇಮಸ್ ಆದ ಗಣಪತಿ ಅದೇ. ಯಾಕಂತ ಹೇಳಿದ್ರೆ 365 ದಿವಸ ಕೂಡ 43 ವರ್ಷದಿಂದ ನಿರಂತರ ಅದರ ಪೂಜೆ ಮಾಡ್ತಾ ಇದ್ದೇನೆ. ಡೈಲಿ ದಿನಾಲು ಪೂಜೆ ಮಾಡ್ತಾ ಇದ್ದೇನೆ. ಒಂದು ವಿಶೇಷ ಅಲ್ಲಿ ಅಂತ ಹೇಳಿದ್ರೆ ಹರಿಕೆ ಸುಮಾರು 40 kg ಬೆಳ್ಳಿ, 38 ಪವನ್ ಬಂಗಾರು ಹಾಗೂ 60 ಲಕ್ಷದ ರಂಗಮಂದಿರ. ಅಲ್ಲಿ ಏನಂತ ಹೇಳಿದ್ರೆ ಹರಿಕೆಯಲ್ಲೇ ನಡೆಯುವಂಥದ್ದು ಗಣಪತಿ ಅಂತ ಹೇಳಿದರೆ ಎಣ್ಣೆಹೊಳೆ ಸಾರ್ವಜನಿಕ ಗಣಪತಿ. ಕಾರ್ಕಳದಲ್ಲೆಲ್ಲ ಉಡುಪಿ ಜಿಲ್ಲೆಯಲ್ಲಿ ಅತಿ ಶ್ರೀಮಂತ ಗಣಪ ಅಂತ ಒಂದು ಹೆಗ್ಗಳಿಕೆ ಇದೆ, ಒಂದನೇದು. ಎರಡನೇದಾಗಿ ಸುಮಾರು 3 ವರ್ಷಗಳ ಕಾಲ ನಮ್ಮ TVಯವರು ನಡೆಸಿದ ಸ್ಪರ್ಧೆಯಲ್ಲಿ ಪ್ರಥಮವಾಗಿ ನಮ್ಮ ಗಣಪತಿ ಗಣೇಶೋತ್ಸವದ ಗಣಪತಿ ಪಡೆದಿದೆ. ಎರಡನೇದಾಗಿ ಜೋಡ್ರಸ್ತೆ ಸಾರ್ವಜನಿಕ ಗಣಪತಿ, ಇದು ಸುಮಾರು 8ನೇ ಗಣಪತಿ ಇಲ್ಲಿಂದ ಹೋಗುವಂಥದ್ದು. ಅದು ಕೂಡ ಈಗ ಒಳ್ಳೆ ರೀತಿಯಲ್ಲಿ ಇದು ನಡೀತದೆ. ಸುಮಾರು 20 ವರ್ಷದಿಂದ ಕಾರ್ಕಳ ಬಸ್ ಸ್ಟ್ಯಾಂಡ್ ನಡೆಯುವ ಗಣಪತಿ, ಅದು ಕೂಡ ಹಾಗೆ ತುಂಬ ರೀತಿಯಲ್ಲಿ ಅಡಿಕೆಗಳನ್ನೆಲ್ಲ ಬಂದು ಒಪ್ಪಿಸಿ ಒಳ್ಳೆ ರೀತಿಯಲ್ಲಿ ಗಣೇಶೋತ್ಸವ ನಡೀತದೆ. ಆ ನಂತರದ ಗಣಪತಿ ನಿತ್ಯ ವಿದ್ಯಾಸಂಸ್ಥೆ ಹಾಗೂ ಸಾರ್ವಜನಿಕರು ಪೂಜಿಸುವಂಥ ಗಣಪತಿ. ಅದು ಸಾಧಾರಣ 30 ವರ್ಷದಿಂದ ಮಾಡ್ತಾ ಇದ್ದೇವೆ. ಹಾಗೆ ತುಂಬ ಗಣಪತಿಗಳಿದೆ. ಅದರಲ್ಲಿ ಪಳ್ಳಿ ಸಾರ್ವಜನಿಕ ಗಣಪತಿಗೆ ಗಣೇಶೋತ್ಸವದ ಗಣಪತಿಯ ಪೀಠಕ್ಕೆ ದಿನಾಲು ದೀಪ ಹೊತ್ತಿಸ್ತಾರೆ. ಸಂಕಷ್ಟಿ ಗಣಹೋಮಗಳಾಗ್ತದೆ. ಹೀಗೆ ನಿರಂತರ ಆದ್ದರಿಂದ ಅಡಿಗೆಗಳು ತುಂಬ ಬರ್ತಾ ಇದೆ. ಹಾಗೆ ತುಂಬ ಗಣಪತಿಗಳು ಇದೆ. ಮೀಯಾರು, ಎಲ್ಲಪುತ್ತಿಗೆ ತುಂಬ ಗಣಪತಿಗಳಿದೆ. ಎಲ್ಲ 60 ಸಾರ್ವಜನಿಕ ಇದೆ.
ಆದರೆ ನಾನು ಹೆಚ್ಚು ಪ್ರಾಶಸ್ತ್ಯ ಕೊಡುವಂಥದ್ದು ಗಣಪತಿ ಅಂತ ಹೇಳಿದರೆ ಎಣ್ಣೆಮಳೆ ಸಾರ್ವಜನಿಕ ಗಣಪತಿ. ಅದನ್ನು ನಾವು ನಿರಂತರ 43 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇವೆ. ಓಕೆ, ಗಣಪತಿಯನ್ನ ತಯಾರು ಮಾಡ್ಲಿಕ್ಕೆ ನಿಮ್ಮ ಪ್ರಕಾರ 4 ತಿಂಗಳುಗಳು ಕೂಡ ಬೇಕು. ಆದ್ರೆ ನಿಮ್ಮ ಉದ್ಯಮ ಅನ್ನುವಂಥದ್ದು ಗೌತಮ್ ಐಸ್ ಕ್ರೀಮ್, ನೀವು ಆಗ್ಲೇ ಹೇಳಿದ ಹಾಗೆ. ನಿಮ್ಮ ಉದ್ಯಮವನ್ನ ಯಾವ ರೀತಿ ನೀವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರ, ಅದ್ರ ಜೊತೆಗೆ ಇದು ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತೀರಾ ಸರ್? ನವೆಂಬರ್ ತಿಂಗಳಿಂದ ಮೇ 30ರವರೆಗೆ ನಾವು ಐಸ್ ಕ್ರೀಮ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಗಣಪತಿ ಇದು ಮಾಡುವವರೇ ಐಸ್ ಕ್ರೀಮ್ ವ್ಯಾಪಾರ ಕೆಲಸಕ್ಕೆ ಇರೋದು. ಐಸ್ ಕ್ರೀಮ್ ಬಿಸ್ನೆಸ್ಸಿಗೆ ಲೆಕ್ಕಾಚಾರ ನೋಡಲಿಕ್ಕೆ ಆಗಲಿ, ಯಾವುದು ಇದು ಮಾಡಲಿಕ್ಕೆ, ಮತ್ತು ಹೊಸ್ತು ನಾವು ಸಾಫ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇವೆ. ಇದೆ ಎಲ್ಲ ವ್ಯವಹಾರಗಳನ್ನು ನನ್ನ ಮಗನೇ ನೋಡ್ತಾ ಇದ್ದಾನೆ ಐಸ್ ಕ್ರೀಮಿನ. ಹಾಗೆ ಮಳೆಗಾಲದಲ್ಲಿ ಇದು ಕೆಲಸ, ಗಣಪತಿ ಕೆಲಸ, ಬೇಸಿಗೆಗಾಲದಲ್ಲಿ ಅದು ಕೆಲಸ, ಮಧ್ಯದಲ್ಲಿ ಪೋಸ್ಟ್ ಆಫೀಸ್ ಕೆಲಸ ಕೂಡ ಮಾಡ್ತಾ ಇದ್ದೆ. ಕೆಲವೆಡೆ ಕೆಮಿಕಲ್ ಯುಕ್ತ ಗಣಪತಿಗಳನ್ನ ಮಾಡ್ತಾರೆ. ಇತ್ತೀಚೆಗೆ ನಿಷೇಧ ಕೂಡ ಆಗಿದೆ. ಆದ್ರೆ ಪರಿಸರ ಸ್ನೇಹಿ ಗಣಪತಿಯನ್ನ ಮನೆಗೆ ತನ್ನಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಒಳ್ಳೆಯ ಕಾರ್ಯವನ್ನ ನೀವು ಕೂಡ ಮಾಡ್ತಾ ಇದ್ದೀರಿ ಕಳೆದ ಹಲವಾರು ವರ್ಷಗಳಿಂದ. ನಮ್ಮ ಜನತೆಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ದೊಡ್ಡ ಗಣಪತಿಗಳನ್ನೆಲ್ಲ ಸಾರ್ವಜನಿಕ ಕೆರೆಯಲ್ಲಿ ಇದು ಮಾಡ್ತೇವೆ. ಆ ಕೆರೆಯ ನೀರು ಹಾಳಾಗದಾಗೆ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲ ಕರ್ತವ್ಯ. ಅದೇ ಕೂಡ ಸಣ್ಣ ಗಣಪತಿಗಳನ್ನು ಮನೆಯ ಕುಡಿಯುವ ನೀರಿಗೆ ಹಾಕ್ತೇವೆ. ಹಾಕಿದ್ರಿಂದ ಯಾವುದೇ ರಾಸಾಯನಿಕ ಇದ್ದರೆ ಅದು ಹಾನಿಕಾರಕ. ದಯವಿಟ್ಟು ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡುವುದೇನಂತ ಹೇಳಿದರೆ, ಗಣಪತಿ ಮಾಡುವವರಲ್ಲಿ ನೀವು ಕೂಡ ವಿನಂತಿ ಮಾಡಿಸಿಕೊಳ್ಬೇಕು. ಎಂತಂತ ಹೇಳಿದರೆ, ಪರಿಸರ ಸ್ನೇಹಿ ಗಣಪತಿಗಳನ್ನು ಮಾಡಿ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಿ ಹಾಗೂ ಇದನ್ನು ರಕ್ಷಿಸುವಂಥದ್ದು ಹೊಣೆ ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ಯಾವುದೇ ಗಣಪತಿಗಳಾಗಲಿ, ಶಾರದಾ ಮೂರ್ತಿ ಆಗಲಿ, ಯಾವುದಾದ್ರೂ ಕೂಡ ನಾವು ಪರಿಸರ ಸ್ನೇಹಿ ಗಣಪತಿಯನ್ನಾಗಿ ಮಾಡಿ. ನೋಡಿದ್ರಲ್ಲ, ನಾವೆಲ್ಲ ಕಾತ್ರದಿಂದ ಸಂಭ್ರಮಿಸುವ ಕೂರಿಸುವ ಗಣಪತಿಯ ಹಿಂದೆ ಇರುವಂತಹ ಕಲಾಕಾರರ ತಿಂಗಳುಗಟ್ಟಲೆ ಇರುವಂತಹ ಶ್ರಮ ಆಗಿರ್ಬೋದು, ಶ್ರದ್ಧೆ ಆಗಿರ್ಬೋದು. ಈ ವರ್ಷ ಪರಿಸರ ಸ್ನೇಹಿ ಗಣಪತಿಯನ್ನ ಕೂರಿಸೋಣ, ಪರಿಸರಕ್ಕೆ ನಾವು ಕೂಡ ಮಹತ್ವನ ನೀಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.